ಓಕೆ ಸರ್. ಜೈ ಶ್ರೀರಾಮ್. ಇವತ್ತು ನಮ್ಮ ಐತಿಹಾಸಿಕ ನಮ್ಮ ಪುರಾಣ ಪ್ರಸಿದ್ಧ ಆಗಿರ್ತಕ್ಕಂಥ ಗತ ವೈಭವ ಕರ್ನಾಟಕ ರಾಜ್ಯದ 5ನೇ ರಥೋತ್ಸವದ ಹೆಸರಾಗಿರ್ತಕ್ಕಂಥ ಅವನಿ ರಾಮಲಿಂಗೇಶ್ವರನ ರಥೋತ್ಸವ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಇವತ್ತು ಭಾಗವಹಿಸಿದ್ದಾರೆ. ಸುಮಾರು 15 ದಿವಸಗಳ ಹಿಂದೆ ಎಲ್ಲ ತರ 15 ದಿವಸ ಹಿಂದೆ ತಯಾರು ಮಾಡಿಕೊಂಡು ರೋಡ್ ವ್ಯವಸ್ಥೆ, ಕುಡಿಲಿಕ್ಕೆ ನೀರು ವ್ಯವಸ್ಥೆ, ಹೆಣ್ಮಕ್ಳ ಒಂದು ಸುರಕ್ಷತೆ ವ್ಯವಸ್ಥೆ, ಮತ್ತೆ ಎಲ್ಲ ಟಾಯ್ಲೆಟ್ ವ್ಯವಸ್ಥೆ, ಸ್ವಚ್ಛತೆ ವ್ಯವಸ್ಥೆ, ಹೆಚ್ಚಾಗಿ ಸ್ವಚ್ಛತೆ ವ್ಯವಸ್ಥೆ ಎಲ್ಲ ನೋಡಿಕೊಂಡು ಇವತ್ತು ಇಡೀ ನನ್ನ ತಂಡ, ತಾಲೂಕು ಆಡಳಿತ ತಂಡ ಎಲ್ಲ ಸೊಗಸಾಗಿ ಮಾಡಿದ್ದೀವಿ. ಸಾರ್ವಜನಿಕ ತೊಂದರೆ ಆಗ್ದಂಗೆ ಎಲ್ಲೂ ಬ್ಯಾನರು, ಎಲ್ಲಿ ಈ ಕಟೌಟ್ಸು, ಬ್ಯಾನರ್ಗಳು ಮತ್ತೆ ಕಾರು ಒಳಗಡೆ ಕಾರ್ ಎಂಟ್ರಿ ಆಗ್ದಂಗೆ ಎಲ್ಲವನ್ನೂ ವ್ಯವಸ್ಥೆ ಮಾಡಿ ಇವತ್ತು ದೇವ್ರ ಒಪ್ಪಿಸಿ ಬಂದಿದ್ದೀವಿ. ಈಗ ತಾನೇ ರಥ ಪೂಜೆ ಮಾಡಿಕೊಂಡು ಸ್ವಾಮಿಲಿಂಗೇಶ್ವರಕ್ಕೂ ಚಾಲನೆ ಕೊಟ್ಟು ಬಂದಿದ್ದೀವಿ. ನಾನು ಒಂದೇ ದೇವ್ರ ಹತ್ರ ಕೇಳ್ಕೊಂಡಿದ್ದು, ಯಾರಿಗೂ ತೊಂದರೆ ಆಗ್ದಂಗೆ, ಯಾರೊಬ್ಬರಿಗೂ ಹೆಚ್ಚು ಕಡಿಮೆ ಆಗ್ದಂಗೆ ಕಾಪಾಡಪ್ಪ ಅಂತ ಕೇಳ್ಕೊಂಡ್ ಬಂದಿದ್ದೀನಿ. ಮುಂದಿನ ದಿವಸದಲ್ಲಿ ತಾಲೂಕಲ್ಲಿ ಒಳ್ಳೆ ಮಳೆ ಬೆಳೆ ಬಿದ್ದು ಅಭಿವೃದ್ಧಿಗೆ ಪೂರಕವಾದ್ರೆ, ಸುಮಾರು ನಮ್ಮ ರೈತರ ಮಕ್ಕದಲ್ಲಿ ಒಳ್ಳೆ ಇದು ಬಂದ್ರೆ, ಲಾಭ ಬಂದ್ರೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೋರ್ಕೊಂಡು ಬಂದಿದ್ದೀನಿ. ಇದು ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಗೊತ್ತು. ಯಾಕಂದ್ರೆ ಇತಿಹಾಸದಲ್ಲಿ ಸೀತಾ ಮಹಾದೇವ ಬಂದು ರಾಮ ಲಕ್ಷ್ಮಣನಿಗೆ ಇಲ್ಲಿ ಇದು ಕೊಟ್ಟಿರ್ತಕ್ಕಂಥದ್ದು ಐತಿಹಾಸಿಕ ಒಂದು ಇದಿದೆ. ಸೊ ಅದರಿಂದ ಇದರಲ್ಲಿ ಕೂಡ ನಾನು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಕೇಳಿ 8 ಕೋಟಿ ಹರಡು ಪ್ರಸ್ತಾವ ಕಳಿಸಿದ್ದೀನಿ. ಹರಡು ಓಕೆ ಆಗಿದೆ. ಇದನ್ನ ಅಭಿವೃದ್ಧಿಗೆ 8 ಕೋಟಿ ಅಮೌಂಟ್ನ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದ್ದಾರೆ. ಸ್ಟೇಟ್ ಗೌರ್ಮೆಂಟ್ ಕೂಡ ಕೇಳಿದ್ದೀನಿ, ಅವರು ಕೂಡ ಪಾಸಿಟಿವ್ ಒಪ್ಕೊಂಡಿದ್ದಾರೆ. ಆದಷ್ಟು ಬೇಗ ದೊಡ್ಡ ಮಟ್ಟಕ್ಕೆ ಇದನ್ನ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಒಂದು ದೊಡ್ಡ ಮಟ್ಟಕ್ಕೆ ತಯಾರು ಮಾಡಿ ಹೆಸರು ಗೊತ್ತಾಗಿದೆ. ರಾಮಲಿಂಗೇಶ್ವರ ಅಂದ್ರೆ ಏನು, ಅವನಿ ಅಂದ್ರೆ ಏನು ಅಂತ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಶಾಸಕನ ಇದನ್ನು ತಲುಪಿಸಿದ್ದೀನಿ. ಮುಂದಿನ ದಿವಸ ಇದನ್ನು ಕಾಪಾಡ್ಕೊಂಡೋಗಿ ಹೆಚ್ಚಿನ ಮಟ್ಟಿಗೆ ಪ್ರವಾಸದ ನಿಗಮಕ್ಕೆ ಸೇರಿಸಿ ಹೆಚ್ಚಿನ ರೀತಿಯಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ಲಿಕ್ಕೆ ಸಿದ್ಧವಾಗಿದ್ದೀನಿ. ಐ ಹ್ಯಾಪಿ. ನನಗೆ ತುಂಬಾ ಖುಷಿ ಆಯ್ತು. ಇವತ್ತು 15 ದಿವಸದಿಂದ ಸತತವಾಗಿ ಕ್ಲೀನಿಂಗ್ ಮಾಡಿ, ಯಾರಿಗೂ ಏನೋ ವ್ಯವಸ್ಥೆ ಆದಂಗೆ, ದೇವಸ್ಥಾನದಲ್ಲಿ ಯಾರಿಗೂ ವ್ಯವಸ್ಥೆ ಆದಂಗೆ, ನಮ್ಮ ಇದು ಸಲೀಸಾಗಿ ನಮ್ಗೆ ದರ್ಶನ ಮಾಡ್ಲಿಕ್ಕೆಲ್ಲ ವ್ಯವಸ್ಥೆನ ಮಾಡ್ಕೊಟ್ಟಿದ್ವಿ. ಒಳಗಡೆ ಒಂದು ಕೂಲರ್ ಹಾಕಿದೀವಿ, ಆಚೆ ಕಾಲ್ ಸುಡ್ದಂಗೆ ಮ್ಯಾಟ್ಗಳು ಹಾಕಿದೀವಿ. ಹೊಸ ರಥ, ಲಾಸ್ಟ್ ಟೈಮ್ ರಥ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು, ಹೊಸ ಚಕ್ರಗಳನ್ನು ಮಾಡಿ ಅದನ್ನೇ ಮುಂದೆ ನಿಂತು ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಸೊ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಕಡೆಯಿಂದ ನೀವು ಸೇವೆ ಮಾಡಿಸ್ಕೊಂಡಿದ್ದೀವಿ. ಮುಂದೆ ಕೂಡ ಇದೇ ತರ ಸೇವೆ ಮಾಡಿಸ್ಕೊಳ್ಳಿ ಅಂತ ದೇವ್ರ ಹತ್ರ ಕೇಳ್ಕೊಂತ ಎಲ್ಲಾನು ಬಂದು ದರ್ಶನ ಮಾಡ್ಕೊಂಡು ಚಾಲನೆ ಕೊಟ್ಟು ಹೋಗ್ತಾ ಇದ್ವಿ. ಇನ್ನು 5 ದಿವಸ ಪಲ್ಲಕ್ಕಿ ಇದೆ. ಅದನ್ನ ಡೈಲಿ ಟಾಸ್ಕ್ ಕೊಟ್ಟು ಪೊಲೀಸರಿಗೆ ಎವ್ರಿ ಡೇ ವಿಸಿಟ್ ಮಾಡಿ ಏನಾಗುತ್ತೆ ಅಂತ ವಿಸಿಟ್ ಮಾಡಿ ಇದನ್ನ ಜನಕ್ಕೆ ತೊಂದರೆ ಆಗದಂಗೆ ಈ ಒಂದು ಜಾತ್ರೆನ ಒಂದು ದೊಡ್ಡ ಮಟ್ಟಕ್ಕೆ ತಗೊಳಕ್ಕೆ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸುಮಾರು 800 ಮಂದಿ ಪೊಲೀಸರು ಈ ಜಾತ್ರೆಗೆ ಬಂದಿದ್ದಾರೆ. 1200 ಜನ ಹಾಕಿದೀವಿ ಸರ್. 1200 ಜನ ಪೊಲೀಸರನ್ನ ಹಾಕಿದೀವಿ. ಅವ್ರಿಗೆ ಊಟದ ವ್ಯವಸ್ಥೆ, ಅವ್ರಿಗೆ ಬೆಡ್ಡಲ್ ವ್ಯವಸ್ಥೆ, ಸುವ್ಯವಸ್ಥೆ ತುಂಬಾ ಒಳ್ಳೆ ಮಟ್ಟದ ಜಾಬ್ ಮಾಡ್ತಿದ್ದಾರೆ. ಸೊ ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಸಕ್ಸಸ್ ಆಗ್ಬೇಕಾದ್ರೆ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಆಡಳಿತದಿಂದ ಈ ಟೈಮ್ ಕೂಡ ಇನ್ನೂ ಜಾಸ್ತಿ ಮಾಡ್ಕೊಂಡು SP ಆಲ್ರೆಡಿ ಬಂದಿದ್ರು, DSP ಸರ್ಕಲ್ ಇನ್ಸ್ಪೆಕ್ಟರ್ ತಂಡ ಬಂದು ಆ ತಂಡ 8 ಜನ ಸರ್ಕಲ್ ಇನ್ಸ್ಪೆಕ್ಟರ್ಸ್ ಒಳ್ಳೆ ಕೆಲಸ ಮಾಡ್ತಾರೆ. ಈಗಾಗಲೇ ನಾವು ಮತ್ತು ತಹಸೀಲ್ದಾರ್ ಚಾಲನೆ ಕೊಟ್ಟು ಪೂಜೆ ಮಾಡಿ, ನಮ್ಮ ಜೊತೆ DC ಅವರು ಕೂಡ ಜಾಯ್ನ್ ಆಗಿದ್ರು. ನಾನು ಮತ್ತು ತಹಸೀಲ್ದಾರ್ ಮತ್ತೆ DC ಅವರು ಚಾಲನೆ ಕೊಟ್ಟು ಹೋಗ್ತಾ ಇದ್ವಿ. ಸೊ ಮುಂದಿನ ಕಾರ್ಯಕ್ರಮ ಚೆನ್ನಾಗಾಗಲಿ ಅಂತ ಕೇಳ್ಕೊಂತೀವಿ. ಪಂಚಾಯತಿ ವ್ಯವಸ್ಥೆ ತುಂಬಾ ನನ್ನ PD ಅವರಿಗೆ, ಪಂಚಾಯತಿ ಅಧ್ಯಕ್ಷರಿಗೆ, ಯಾರು ಮನೆ ಹಿಡಿದಿರ್ತಕ್ಕಂಥ ನಮ್ಮ ಲಕ್ಷ್ಮೀಪ್ರಿಯ ಅವರಿಗೆ, ಪಂಚಾಯತಿ ಅಧ್ಯಕ್ಷರಿಗೆ ಹಾಗೂ ಪಂಚಾಯತ್ ಸದಸ್ಯರಿಗೆ, ಸರ್ವ ಸದಸ್ಯರಿಗೂ ನಿಮಗೆ ಈ ಮೂಲಕ ನಿಮಗೆ ಒಬ್ಬ ಶಾಸಕರಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ತಾಲೂಕು ಆಡಳಿತ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ರಿ. ಥ್ಯಾಂಕ್ ಯು. ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಕನ್ನಡಿದಲ್ಲ ತಾಲೂಕು ಆಡಳಿತ ಫುಲ್ಲು ನಾನು 1 to 2 ಅಂದ್ರೆ ಏನಾಗಿದ್ದೀನಿ, 50 ಬಸ್ಸಿಂದ 100 ಬಸ್ ಹಾಕಿದ್ದೀನಿ. ಓಕೆ, ವ್ಯವಸ್ಥೆ, ಎತ್ತಲ್ಲಿ ಕುಡಿಕೆ ನೀರು ವ್ಯವಸ್ಥೆ, ಜನಕ್ಕೆ ವ್ಯವಸ್ಥೆ, ದೂರಿಂದ ಬರ್ತಕ್ಕಂಥ ಹೆಣ್ಮಕ್ಳಿಗೆ ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ಸುಭದ್ರವಾಗಿ ಮಾಡ್ಕೊಟ್ಟಿದ್ದಾರೆ. ಇಲ್ಲೇ ಇದ್ದು 8 ದಿವಸದಿಂದ ಎಲ್ಲ ಅಧಿಕಾರಿಗಳು ಇಲ್ಲೇ ಇದ್ದು ಎವ್ರಿ ಬೆಳಗ್ಗೆ ಸಾಯಂಕಾಲ ವಿಸಿಟ್ ಆಗಿ ಈ ಜಾತ್ರೆನ ಸಕ್ಸಸ್ ಮಾಡಿದ್ವಿ ಅನ್ಕೊಂತೀನಿ. ಗೊತ್ತಿಲ್ಲ ಪೊಲೀಸ್ ಸೂಪರ್ ಹಳ್ಳಿ ಬರುತ್ತೆ ಗೊತ್ತಿಲ್ಲ. ಶುಲ್ಕ ಇಲ್ದಿರ ಜಾತ್ರೆನ ಯಾವುದೇ ಕಾರಣಕ್ಕೂ ಶುಲ್ಕ ಯಾರು ಹಾಕ್ಬಾರ್ದು, ಶುಲ್ಕ ಯಾರು ತಗೊಳಂಗಿಲ್ಲ ಅಂತ ಕಟ್ನಿಟ್ ಹಾಕಿದ್ವಿ. ಅದೇ ರೀತಿ ನಡೆದಿದೆ. ಯಾರು ಬ್ಯಾನರ್ ಹಾಕಂಗಿಲ್ಲ ಅಂತ ಕೂಡ ನಡೆದಿದೆ. ಎಲ್ಲ ಮುಂದೋಣ ಬ್ಯಾನರ್ ಎಲ್ಲೂ ಇಲ್ಲ. ಗಲೀಜಿಸೋದು ಬೇಡ, ಜಾತ್ರೆಗೆ ಮಾಡೋಣ ಅಂತೇಳಿ ನಾನು ಇದು ಮಾಡಿದ್ವಿ. ಸ್ವಾಮಿ ಜಾತ್ರೆ ವಿಶೇಷವಾಗಿ ಅದಾದ್ರೂ ಒಂದು ನಿರ್ಣಯ ತಗೊಂಡ್ರೆ ರಾಜಕೀಯವಾಗ್ಲಿ ಒಂದು ನೇಯಕಂದ್ರೆ ಒಂದು ಶುಭ ಆಗುತ್ತೆ ಅಂತ ಒಂದು ಪ್ರತೀತಿ. ಇವತ್ತು ನಿಮ್ಮ ನಿರ್ಣಯ ಏನಿತ್ತು ರಾಜಕೀಯವಾಗಿರ್ಬೋದು, ಸರ್ವಿಸ್ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ? ನಾನು ರಾಜಕೀಯವಾಗಿ ನಾನು ಏನು ಕೇಳ್ಕೊಳ್ಳೋದು, ನಾಳೆ ಬಗ್ಗೆ ಕೇಳ್ಕೊಳ್ಳಕ್ ನಾನು ಯಾರು ನನಗೆ ಗೊತ್ತಿಲ್ಲ. ದೇವ್ರು ಎಲ್ಲಿ ದಾರಿ ತೋರಿಸ್ತಾ ಅಲ್ಲಿ ಹೋಗ್ತೀನಿ. ಇವತ್ತು ಬಂದಿರ್ತಕ್ಕಂಥ ಹೆಣ್ಮಕ್ಳಿಗೆ, ಇಲ್ಲಿ ಬಂದಿರ್ತಕ್ಕಂಥ ಜನಕ್ಕೆ ಒಂದು ಕಿಂಚಿತ್ತು ತೊಂದರೆ ಕೊಡ್ಬೇಡಪ್ಪ, ನೀನು ಕಾಪಾಡ್ಕೊಂತ ಕೇಳ್ಕೊಂಡಿದ್ದೀನಿ. ಆನೆಸ್ಟ್ ಆಗಿ ಕೇಳ್ಕೊಂಡಿದ್ದೀನಿ. ಸೊ ಆಸ್ ಯೂಶುವಲ್ ನಾನು ಫ್ಯಾಮಿಲಿ ಬಗ್ಗೆ ಕೇಳಿದ್ದೀನಲ್ವಾ. ಸೊ ಅದರಿಂದ
ಮುಂದಿನ ದಿವಸದಲ್ಲಿ ರಾಜಕೀಯ ಭವಿಷ್ಯ ಏನಪ್ಪ ದಾರಿ ಪ್ರತಿ ವರ್ಷ ಮಾಡ್ಕೊಳ್ತಕ್ಕಂಥ ಅವಕಾಶ ಇದ್ರೆ ಆಯಪ್ಪ ಅವಕಾಶ ನಮ್ಗೆ ಕೊಡ್ತಾನೆ. ಅದ್ರಲ್ಲಿ ನಾನೇನು ಹೇಳ್ತಕ್ಕಂಥ ವಿಷಯ ದೊಡ್ಡದಾಗಲ್ಲ. ನನ್ನ ಜೊತೆ ಅವನಿ ಜಾತ್ರೆಗೆ ವಿಶೇಷವಾಗಿ ನಮ್ಮ ಕೋಲಾರಿನ ನಮ್ಮ ನಾಯಕರು, ಜಿಲ್ಲೆಯ ನಾಯಕರು, ನನ್ನ ಹಿತೈಷಿಗಳಾಗಿರ್ತಕ್ಕಂಥ ಲಾಸ್ಟ್ ಕೆಲವೇ ಹಂತದಲ್ಲಿ ಸೋತಿರ್ತಕ್ಕಂಥ ನಮ್ಮ ಶ್ರೀನಾಥ್ ಬಂದಿದ್ದಾರೆ. CM ಶ್ರೀನಾಥ್ ಅವರು ತುಂಬಾ ಒಡನಾಡ ಇದೆ ನಮ್ಮ ತಾಲೂಕಿಗೆ. ಅವ್ರದೇ ಇರತಕ್ಕಂಥ ಕಸ್ಟಮರ್ಸ್ ಇದ್ದಾರೆ. ಅವ್ರ ಜೊತೆ ನಮ್ಮ ಬಂಡಲ್ ನಟರಾಜನ್ ಅವರು ಮತ್ತೆ ನಮ್ಮ ಬಾಬು ಮನೆ ಅವರು ಎಲ್ಲ ಬಂದಿದ್ದಾರೆ. ಸೊ ಅವರು ಕೂಡ ವಿಶೇಷವಾಗಿ ಸ್ವಾಗತವನ್ನು ಬಯಸ್ತಿದ್ದೀನಿ. ಈಗಾಗಲೇ ಇನ್ನೆಲ್ಲ ಸ್ಟಾರ್ಟ್ ಆಗ್ತದೆ. ಎಲ್ಲ ಪಾರ್ಟಿವರೆಗೂ ಟೈಮ್ ಕೂಡ ಕೇಳಿದ್ದೀನಿ, ಟೈಮ್ ಟು ಟೈಮ್. ಸೊ ಯಾಕಂದ್ರೆ ಕ್ಲಾಶ್ ಆಗೋದು ಬೇಡ ಅಂತ ಈಗ ಒಂದು 1 hour ಆದ್ಮೇಲೆ 1 hour ಎಲ್ಲ ನಾಯಕರು ಬಂದು ಕೂಡ ರಾಮಲಿಂಗೇಶ್ವರ ದರ್ಶನ ಪಡೆದು ಹೋಗ್ಲಿ ಅಂತ ನಾನು ಕೇಳ್ಬೋದು. ವಿಶೇಷವಾಗಿ ವೇಮಗಲ್ಲಲ್ಲಿ ಕೇಂದ್ರ ಸರ್ಕಾರ ನಿಮ್ಮ MP ನನಗೆ ಏನಾಗ್ತದೆ, ಇಲ್ಲಿಂದ ನನಗೆ ಅಲ್ಲಿಂದ ಆಹ್ವಾನ ಬಂದಿದೆ. ಸೊ ಇಲ್ಲಿಂದ ಹೋಗಿದ ಕೂಡಲೇ ಈ ಆವಣಿದಲ್ಲಿ ಎಲ್ಲಾದ್ರೂ ಮನೇಲಿ ಬಂದು ಕಾಫಿ ಕುಡ್ಕೊಳ್ತಕ್ಕಂಥದ್ದು ಒಂದು ಸಂಪ್ರದಾಯ. ಸೊ ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮನೆ ಕರೆದಿದ್ರು. ನಾವೆಲ್ಲ ಬಂದು ಒಂದು ಅವರ ಔದಾರ್ಯವನ್ನು ಸ್ವೀಕಾರ ಮಾಡ್ಕೊಂಡು ಇಲ್ಲಿಂದ ಹೋಗ್ತಿದ್ವಿ. ಇಲ್ಲಿಂದ ನಾನು ಡೈರೆಕ್ಟ್ ಹೇಮಗಲ್ಗೆ